ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಏಕಾದಶಿನಲ್ಲೂ ನಾವು ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಏಕಾದಶಿ ಆಚರಣೆಯನ್ನು ಮಾಡ್ತೀವಿ. ಹಾಗೆ ನಾಳೆ ಇರುವಂಥ ಏಕಾದಶಿ ಅದು ಯಾವ ಏಕಾದಶಿ ಅಂತ ಅಂದರೆ ಆಮಲಕಿ ಏಕಾದಶಿ ಅಂತ. ನಾಳೆ ಶುಕ್ರವಾರ ಕೂಡ ಮತ್ತು ಏಕಾದಶಿ ಇರೋದ್ರಿಂದ ನಾವು ಆಮಲಕಿ ಏಕಾದಶಿ ಆಚರಣೆಯನ್ನು ಮಾಡಬೇಕು. ನಾಳೆ ತಪ್ಪದೆ ಎಲ್ಲರೂ ಕೂಡ ದಾತ್ರಿ ಗಿಡವನ್ನು ಪೂಜೆ ಮಾಡಲೇಬೇಕು. ಆಮಲಕಿ ಏಕಾದಶಿ ಸಹ ಪಾಪಗಳ ಪರಿಹಾರ ಮಾಡುತ್ತೆ ಮತ್ತು ತುಂಬಾನೇ ವಿಶೇಷವಾದಂತಹ ಏಕಾದಶಿ ಇದು. ಇನ್ನು ಅತಿ ಮುಖ್ಯವಾಗಿ ನಾಳೆ ನೆಲ್ಲಿ ಗಿಡದ ಪೂಜೆ, ದಾತ್ರಿಯ ಪೂಜೆ ನಾಳೆ ದಿವಸ ತುಂಬಾನೇ ವಿಶೇಷತೆ. ಶ್ರೀ ವಿಷ್ಣುವಿನಲ್ಲಿ ಮಹಾಲಕ್ಷ್ಮಿ ವಾಸವಾಗಿರುವಂಥ ದಾತ್ರಿ ಗಿಡನ ನಾವು ನಾಳೆ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಮಹಾಲಕ್ಷ್ಮಿ ಮತ್ತು ನಾರಾಯಣರು ವಾಸವಾಗಿರ್ತಾರೆ ಅಂತ, ಹಾಗಾಗಿ ಎಲ್ಲ ದೇವಾನುದೇವತೆಗಳು ಸಹ ಆಮಲಕಿ ಗಿಡದಲ್ಲಿ ವಾಸವಾಗಿ ಇರ್ತಾರೆ. ಆಮಲ ಅಂದರೆ ಅಮೃತ ಫಲ ಅಂತ ಕರೀತಾರೆ. ಆರೋಗ್ಯದ ದೃಷ್ಟಿಯಿಂದ, ಚೈತನ್ಯಕ್ಕಾಗಿ, ಕಾಂತಿಗಾಗಿ ಈ ಒಂದು ಗಿಡದ ಕಾಯಿಗಳನ್ನು ಬಳಸ್ಕೊಂಡು ಔಷಧಿಗಳನ್ನು ತಯಾರು ಮಾಡ್ತಾರೆ. ಈ ರೀತಿಯಾಗಿ ತುಂಬ ವಿಶೇಷವಾದಂತಹ ಈ ಒಂದು ನೆಲ್ಲಿಕಾಯಿ ಗಿಡ, ಹಾಗೇನೆ ದಾತ್ರಿ ಅಂತಲೂ ಕೂಡ ಕರಿತೀವಿ. ಈ ಗಿಡದ ನೆರಳಲ್ಲಿ ಕುಳಿತುಕೊಂಡು ಜಪ ತಪ ಮಾಡೋದು, ಧ್ಯಾನ ಮಾಡೋದು, ಸ್ತೋತ್ರಗಳನ್ನು ಹೇಳೋದು ತುಂಬ ವಿಶೇಷವಾದ ಫಲವನ್ನು ಪಡ್ಕೊಳ್ಬೋದು. ಮತ್ತು ದಾತ್ರಿ ಗಿಡದ ಕೆಳಗಡೆ ವಿಷ್ಣುವಿನ ಆರಾಧನೆ ತುಂಬ ವಿಶೇಷತೆ ನಾಳೆ ದಿವಸ. ನಾಳೆ ನಾವು ಹೇಗೆ ವಿಷ್ಣುವಿನ ಪೂಜೆನ ಮಾಡ್ಕೋಬೇಕು ಅಂತ ಅಂದರೆ, ಬೆಳಗ್ಗೆ ಎದ್ಬಿಟ್ಟು ಸಿದ್ಧರಾಗ್ಬಿಟ್ಟು ಸ್ನಾನವನ್ನು ಮಾಡಿಕೊಂಡು ಶುದ್ಧ ಬಟ್ಟೆಗಳನ್ನು ಧರಿಸ್ಕೊಂಡು ನಂತರ ವಿಷ್ಣುವಿನ ಪೂಜೆನ ಮಾಡಿಕೊಂಡು ಲಕ್ಷ್ಮೀ ಸಹಿತ ನಾರಾಯಣನ ಪೂಜೆ ನಾಳೆ ದಿವಸ ಮಾಡಿಕೊಂಡು ವಿಶೇಷವಾಗಿ ನೆಲ್ಲಿಕಾಯಿಯಿಂದ ಆರತಿ ಅಥವಾ ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ಪೂಜೆ ಮಾಡೋದು ವಿಶೇಷತೆ. ಹಾಗೆ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಭಗವಂತ, ನಾನಿವತ್ತು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀನಿ. ನಿನ್ನ ಪ್ರೀತಿಗಾಗಿ, ನಿನ್ನ ಅನುಗ್ರಹಕ್ಕಾಗಿ ನೀನೇ ಇದನ್ನು ನನ್ನಲ್ಲಿದ್ದು ಮಾಡಿಸು ಅಂತ ಹೇಳಿಕೊಂಡು ಆ ಭಗವಂತ ಮತ್ತು ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಏಕಾದಶಿ ವ್ರತವನ್ನು ಮಾಡಬೇಕಾಗುತ್ತೆ. ಇನ್ನು ಈ ಆಮಲಕಿ ಏಕಾದಶಿ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಈ ಒಂದು ಆಮಲಕಿ ಏಕಾದಶಿ ಮಹತ್ವವನ್ನು ಮಾದಾಂತ ರಾಜನಿಗೆ ವಸಿಷ್ಠರು ತಿಳಿಸ್ತಾ ಇದ್ದಾರೆ. ಪದ್ಮ ಪುರಾಣದ ಪ್ರಕಾರ ಈ ಒಂದು ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ತುಂಬನೇ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಎಲ್ಲರೂ ಸುಖವಾಗಿ ಇರ್ತಾರೆ ಅವನ ರಾಜ್ಯದಲ್ಲಿ. ಮತ್ತು ಎಲ್ಲ ಪ್ರಜೆಗಳು ವಿಷ್ಣು ಭಕ್ತರಾಗಿರ್ತಾರೆ. ಎಲ್ಲ ಪ್ರಜೆಗಳ ಜೊತೆ ಈ ಆಮಲಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದಂಥ ರಾಜ ಆ ದಿವಸ ನದಿ ಸ್ನಾನವನ್ನು ಮಾಡಿಬಿಟ್ಟು ಜಪವನ್ನು ಮಾಡಿಕೊಂಡು ನೆಲ್ಲಿ ಗಿಡದ ಕೆಳಗಡೆ ಕಳಶವನ್ನು ಸ್ಥಾಪನೆಯನ್ನು ಮಾಡಿಬಿಟ್ಟು ಭಗವಂತನನ್ನು ಆರಾಧಿಸ್ತಾನೆ, ವಿಷ್ಣುವನ್ನು ಆರಾಧಿಸ್ತಾ ಇರ್ತಾನೆ. ನೆಲ್ಲಿ ಮರದಲ್ಲಿ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರು ನೆಲೆಸಿರ್ತಾರೆ. ಅದರಲ್ಲಿ ರಾಜ ಕಳಶ ಸ್ಥಾಪನೆಯನ್ನು ಮಾಡಿ ದಾಮೋದರ ಮತ್ತು ಲಕ್ಷ್ಮಿಯನ್ನು ಪೂಜೆನ ಮಾಡ್ತಾನೆ. ಅದೇ ದಿನ ಜಾಗರಣೆಯನ್ನು ಆಚರಣೆಯನ್ನು ಮಾಡ್ತಾನೆ. ಅಲ್ಲಿಗೆ ಒಬ್ಬ ಬೇಡ ಬರ್ತಾನೆ. ಬಂದ್ಬಿಟ್ಟು ಅವತ್ತಿನ ದಿವಸ ರಾಜ ಮಾಡಿರುವಂಥ ಪೂಜೆಯನ್ನು ಆಶ್ಚರ್ಯವಾಗಿ ನೋಡ್ತಾ ನಿಂತಿರ್ತಾನೆ. ಕಳಶವನ್ನು ನೋಡ್ತಾನೆ, ದೀಪ ಹಚ್ಚಿರೋದನ್ನು ನೋಡ್ತಾನೆ, ನೆಲ್ಲಿ ಮರ ಎಲ್ಲವನ್ನು ಆ ಬೇಡ ನೋಡ್ತಾ ನಿಂತ್ಕೊಂಡಿರ್ತಾನೆ ಪೂಜೆಯನ್ನ. ರಾತ್ರಿ ಇಡೀ ಪೂಜೆ ನಡೀತಾ ಇರುತ್ತೆ. ಅವನು ಕೂಡ ಜಾಗರಣೆಯನ್ನ ಮಾಡ್ತಾನೆ. ಆ ಬೇಡ ಸಹ ಬೆಳಗ್ಗೆ ಅವರೆಲ್ಲರೂ ಕೂಡ ಜಾಗರಣೆಯನ್ನ ಮುಗಿಸ್ಕೊಂಡು ತಮ್ಮ ಮನೆಗೆ ಹೊರಟೋಗ್ತಾರೆ. ಆ ಬೇಡರ ಕೂಡ ಅವತ್ತಿನ ದಿನ ಆ ಪೂಜೆ ಎಲ್ಲ ನೋಡ್ಬಿಟ್ಟು ಜಾಗರಣೆಯನ್ನ ಮಾಡ್ಬಿಟ್ಟು ಅವನು ಸಹ ಅಲ್ಲಿಂದ ಹೊರಟೋಗ್ತಾನೆ. ಆ ಬೇಡ ಮಾಡಿದಂತಹ ಏಕಾದಶಿಯ ಫಲವಾಗಿ ಮತ್ತೆ ಭಗವಂತನ ಪೂಜೆಯನ್ನು ನೋಡ್ಬಿಟ್ಟು ಜಾಗರಣೆಯನ್ನ ಮಾಡಿದಂತಹ ಪುಣ್ಯದ ಫಲದಿಂದ ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಡ್ತಾನೆ ಬೇಡ. ರಾಜನಾಗಿ ಹುಟ್ಟಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಹೀಗೆ ಒಂದಿನ ಬೇಟೆಯನ್ನು ಆಡ್ಕೊಂಡು ಸುಸ್ತಾಗಿ ನೀರು ಕುಡಿದ್ಬಿಟ್ಟು ಮಲಗಿಬಿಡ್ತಾನೆ ಒಂದು ಗಿಡದ ನೆರಳಲ್ಲಿ. ಆಗ ಅವನು ಅಲ್ಲಿ ಮಲಗಿದ್ದಾಗ ದುಷ್ಟರು ಬರ್ತಾರೆ. ಬಂದ್ಬಿಟ್ಟು ಅವನ ಮೇಲಿದ್ದಂತಹ ದ್ವೇಷದಿಂದ ಅವನನ್ನು ಕೊಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಸಂಚನ್ನ ಮಾಡ್ತಾರೆ. ಅವನ ಹತ್ರ ಇರುವಂಥ ಆಯುಧಗಳನ್ನು ತಗೊಂಡ್ಬಿಟ್ಟು ಅವನ ಮೇಲೇನೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾರೆ. ಏನೇ ಮಾಡಿದ್ರೂ ಸಹ ಅವನಿಗೆ ಹೊಡೆಯೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಆ ದುಷ್ಟರಿಗೆ. ಯಾಕೆ ರಾಜನಿಗೆ ಹೊಡೆಯೋದಿಕ್ಕಾಗಿಲ್ಲ ಅಂತಂದರೆ ಅವನಲ್ಲಿ ಒಬ್ಬ ಚಕ್ರ ಹಿಡಿದಂತಹ ದೇವತೆ ಇರ್ತಾರೆ. ಆ ಚಕ್ರ ಹಿಡಿದಂತಹ ದೇವತೆ ರಾಜನಿಂದ ಹೊರಗಡೆ ಬಂದ್ಬಿಟ್ಟು ಆ ಎಲ್ಲ ದುಷ್ಟರನ್ನು ಕೊಂದು ಹಾಕ್ಬಿಡ್ತಾರೆ.
ನಂತರ ರಾಜನಿಗೆ ಎಚ್ಚರವಾಗುತ್ತೆ. ಯಾರು ಈಕೆ ಅಂತ ಆಶ್ಚರ್ಯವಾಗಿ ರಾಜ ನೋಡ್ತಾನೆ. ಆಕೆನೇ ಏಕಾದಶಿಗೆ ದೇವತೆ. ಆ ದೇವತೆನೇ ದುರ್ಗಾದೇವಿ ಅಂತ ಹೇಳ್ಬೋದು. ಯಾರು ಭಕ್ತಿ ಶ್ರದ್ಧೆಗಳಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೋ ಅವರನ್ನು ಈ ದೇವತೆ ರಕ್ಷಣೆ ಮಾಡ್ತಾರೆ. ಈ ರೀತಿಯಾಗಿ ನಾವು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಇಷ್ಟೊತ್ತು ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡ್ರಿ. ಇನ್ನು ನಾಳೆ ದಿವಸ ಆಮಲಕಿ ಏಕಾದಶಿ ಇದೆ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ಕೊಳ್ಳಿ, ಉಪವಾಸವನ್ನು ಮಾಡಿ. ಮತ್ತು ವಿಶೇಷವಾಗಿ ನೆಲ್ಲಿ ಮರದ ಪೂಜೆ ತುಂಬಾ ವಿಶೇಷತೆ. ಆಗಲ್ಲ ಅಂತ ಅಂದರೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಮನೆಯಲ್ಲೇ ನೆಲ್ಲಿಕಾಯಿನ ತಂದುಬಿಟ್ಟು ಎರಡು ನೆಲ್ಲಿಕಾಯಿಯ ಆರತಿಯನ್ನು ಮಾಡೋದು, ಅಥವಾ ನೆಲ್ಲಿಕಾಯಿಯನ್ನು ಅದ್ರ ಮೇಲೆ ತುಪ್ಪದ ಬತ್ತಿನ ಇಟ್ಬಿಟ್ಟು ದೀಪವನ್ನು ಹಚ್ಚಿ ದೇವರಿಗೆ ಸಮರ್ಪಣೆಯನ್ನು ಮಾಡೋದು, ಅಥವಾ ಒಂದು ತಟ್ಟೆನಲ್ಲಿ ನೆಲ್ಲಿಕಾಯಿಯನ್ನು ಇಟ್ಬಿಟ್ಟು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದು, ನೈವೇದ್ಯ ಮಾಡೋದು. ಈ ರೀತಿ ಮಾಡೋದ್ರಿಂದ ಭಗವಂತ ಮತ್ತು ಲಕ್ಷ್ಮೀದೇವಿ ಸಮೇತಳಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ನಾಳೆ ಶುಕ್ರವಾರ ಬೇರೆ ಆಮಲಕಿ ಏಕಾದಶಿ ಇದೆ. ತುಂಬಾನೇ ವಿಶೇಷತೆ. ಮಹಾಲಕ್ಷ್ಮೀ ದೇವಿ ವಾಸವಾಗಿರ್ತಾಳೆ ಅಂತ ಹೇಳ್ತೀವಿ ನೆಲ್ಲಿಕಾಯಿ ಗಿಡದಲ್ಲಿ. ಹಂಗಾಗಿ ತುಂಬಾ ವಿಶೇಷತೆ. ಲಕ್ಷ್ಮೀ ದೇವಿಯ ಪೂಜೆ ಮತ್ತೆ ನೆಲ್ಲಿಕಾಯಿ ಆರತಿ, ಜೊತೆಗೆ ವಿಷ್ಣುವಿಗೂ ಸಹ ಆರತಿ, ಲಕ್ಷ್ಮೀ ದೇವಿಗೂ ಸಹ ಆರತಿಯನ್ನ ಮಾಡಿ ನೆಲ್ಲಿಕಾಯಿನ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಇದರಿಂದ ತುಂಬಾ ವಿಶೇಷವಾದಂತಹ ಫಲವನ್ನ ನೀವು ಪಡ್ಕೊಳ್ತೀರಾ. ನಂತರ ನಾಳೆ ದಿವಸ ವಿಶೇಷವಾಗಿ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಅಂತ ಅಂದರೆ, ಕೈಯಲ್ಲಿ ಒಂದು ಹೂವನ್ನು ಇಟ್ಕೊಂಡು, ಅಡಿಕೆಯನ್ನು ಇಟ್ಕೊಂಡು, ಸಾಧ್ಯವಾದರೆ ಒಂದು ನಾಣ್ಯನೂ ಕೂಡ ಇಟ್ಕೊಂಡು ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮಂತ್ರವನ್ನು ಕೂಡ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ, ನೀವು ನೋಡಿಕೊಂಡು ಹೇಳ್ಕೋಬೋದು. ಈ ಥರ ಮಂತ್ರವನ್ನು ಹೇಳ್ಕೊಂಡ್ಬಿಟ್ಟು ನೀವು ಅರ್ಘ್ಯವನ್ನು ಅಂದರೆ ನೀರನ್ನು ಬಿಡಬೇಕಾಗತ್ತೆ. ಕೈಯಲ್ಲಿ ನೀರನ್ನು ಹಾಕೊಂಡ್ಬಿಟ್ಟು ಪಾತ್ರೆಗೆ ಬಿಡಬೇಕು. ನಂತರ ಅರ್ಘ್ಯವನ್ನು ಕೊಡಬೇಕು. ಅದಾದಮೇಲೆ ಅಂದರೆ ಕೊನೆಯದಾಗಿ ನಾನು ಹೇಳ್ತಾ ಇರೋದು ಅರ್ಘ್ಯವನ್ನು ಕೊಡಬೇಕು ಅಂತ. ಪೂಜೆ ಆರತಿ ಎಲ್ಲ ಮುಗಿಸ್ಕೊಂಡು ಅರ್ಘ್ಯವನ್ನು ಕೊಡಬೇಕು. ನಂತರ ಅರ್ಘ್ಯವನ್ನು ಕೊಟ್ಟಾದಮೇಲೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಧಾತ್ರಿ ದೇವಿಯೇ, ಬ್ರಹ್ಮನಿಂದ ಮೊದಲು ಹುಟ್ಟಿದವಳು ನೀನು. ಅಂದರೆ ಈ ಒಂದು ವೃಕ್ಷ ಮೊದಲಿಗೆ ಹುಟ್ಟಿದಂತಹ ವೃಕ್ಷವಂತೆ, ಹಾಗೆ ಅಂತಲೇ ಹೇಳಬೇಕು. ಎಲ್ಲ ಪಾಪಗಳನ್ನು ಪರಿಹರಿಸ್ಕೊಡೋಳು ನೀನು, ನನ್ನ ಪಾಪಗಳನ್ನು ಪರಿಹಾರ ಮಾಡು ಅಂತ ಹೇಳಿಕೊಂಡು ಲಕ್ಷ್ಮಿ ಹಾಗೂ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾನು ನಿಮಗೆ ಅರ್ಘ್ಯವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಅರ್ಘ್ಯವನ್ನು ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಇದಿಷ್ಟು ಕೂಡ ಆಮಲಕಿ ಏಕಾದಶಿಯ ಮಹತ್ವ. ಎಲ್ಲರೂ ತಪ್ಪದೆ ನಾಳೆ ಶುಕ್ರವಾರ ಬೇರೆ, ಜೊತೆಗೆ ಆಮಲಕಿ ಏಕಾದಶಿ ಇದೆ. ಎಲ್ಲರೂ ಭಕ್ತಿಯಿಂದ ಆಚರಣೆಯನ್ನು ಮಾಡ್ಕೊಳ್ಳಿ, ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.